ಜನವರಿ 31 ಹಾಗೂ ಫೆಬ್ರವರಿ 1ರಂದು ವಿಶ್ವ ಕೊಂಕಣಿ ನಾಟಕ ಮಹೋತ್ಸವ ಹಾಗೂ ಪ್ರತಿಷ್ಠಿತ ಡಾಕ್ಟರ್ ಪಿ ದಯಾನಂದ ಪೈ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಹಾಗೂ ಅನುವಾದ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಸಮಾರಂಭವನ್ನು ಮಂಗಳೂರಿನ ಟಿವಿ ರಾಮನ ಪೈ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿಶ್ವ ಕೊಂಕಣಿ ಕೇಂದ್ರದ ಅಧ್ಯಕ್ಷರಾದ ಸಿಎ ನಂದಗೋಪಾಲ ಶೆಣೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವ ಕೊಂಕಣಿ ನಾಟಕ ಮಹೋತ್ಸವದ ಅಂಗವಾಗಿ 4 ಪ್ರಸಿದ್ಧ ಕೊಂಕಣಿ ನಾಟಕಗಳ ಪ್ರದರ್ಶನ ನಡೆಯಲಿದೆ ಎಂದಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ಕೊಂಕಣಿ ರಂಗಕರ್ಮಿ ಫ್ರಾನ್ಸಿಸ್ ಫೆರ್ನಾಂಡಿಸ್ ಕಾಸಿಯಾ ಇವರು ಈ ಬಾರಿಯ ಡಾಕ್ಟರ್ ಪಿ ದಯಾನಂದ ಪೈ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಹಿರಿಯ ಕೊಂಕಣಿ ಅನುವಾದಿಕ ಮಾಯಾ ಅನಿಲ್ ಕರಂಗಾಡೆ ಇವರು ಈ ವರ್ಷದ ಡಾಕ್ಟರ್ ಪಿ ದಯಾನಂದ ಪೈ ವಿಶ್ವ ಕೊಂಕಣಿ ಅನುವಾದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ, ಎಂಆರ್ ಕಾಮತ್, ಗೋವಿಂದ್ ರತ್ನಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ತಾರೀಕು 31 ಜನವರಿ ಶನಿವಾರ ಹಾಗೂ ಫೆಬ್ರವರಿ 1ನೇ ತಾರೀಕು ಆದಿತ್ಯವಾರ ಸಂಜೆ 4 ರಿಂದ 8ರವರೆಗೆ ಮಂಗಳೂರಿನ ಟಿವಿ ರಮಣ ಪೈ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವು ಜರುಗಲಿದೆ. ಮೊದಲನೇ ದಿನದಂದು ಸಂಜೆ 5 ರಿಂದ 6 ಗಂಟೆವರೆಗೆ ಮಂಗಳೂರಿನ ಸಾಧನಾ ಬಳಗದ ಪ್ರಕಾಶ್ ಶೆಣೈಯವರ ನೇತೃತ್ವದಲ್ಲಿ ಮಕ್ಕಳ ಕಲಾ ತಂಡದವರು ಭಕ್ತ ಪುರಂದರ ಎಂಬ ಕೊಂಕಣಿ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ. ಸಂಜೆ 6 ರಿಂದ 7 ಗಂಟೆವರೆಗೆ ಕೊಂಕಣಿ ಯುವ ಕಲಾವಿದರಿಂದ ಸಂಗೀತ ಹಾಗೂ ಸಂಗೀತ ಪರಿಕರಗಳ ಒಂದು ಕಾರ್ಯಕ್ರಮ ಜರುಗಲಿದೆ. ತರುವಾಯ 7 ಗಂಟೆಯಿಂದ 8 ಗಂಟೆವರೆಗೆ ಮಂಗಳೂರಿನ ರಂಗ ಅಧ್ಯಯನ ಕೇಂದ್ರದ ತಂಡದ ಚಿಕ್ಕೆ ರಾವ್ ಸ್ವಲ್ಪ ನಿಲ್ಲಿ ಹ್ಯಾಂಗ್ ಆನ್ ಎಂಬ ಒಂದು ಕೊಂಕಣಿ ನಾಟಕ ಪ್ರದರ್ಶನಗೊಳ್ಳಲಿದ್ದು ಅಂದಿನ ಕಾರ್ಯಕ್ರಮ ರಾತ್ರಿ 8 ಗಂಟೆಗೆ ಮುಕ್ತಾಯವಾಗುತ್ತದೆ. 2ನೇ ದಿನದಂದು ದಿನಾಂಕ ಫೆಬ್ರವರಿ 1ರಂದು ಭಾನುವಾರ ಸಂಜೆ 5 ರಿಂದ 6 ಗಂಟೆವರೆಗೆ ಗೋವಾದ ನಟರಂಗ ಕ್ರಿಯೇಷನ್ ತಂಡದವರಿಂದ ಹೆಡೋನಿಸ್ಟ್ ಎಂಬ ಕೊಂಕಣಿ ನಾಟಕವು ಪ್ರದರ್ಶನಗೊಳ್ಳಲಿದೆ. ಅದೇ ದಿನ 6 ರಿಂದ 7ರವರೆಗೆ ವಿಶ್ವ ಕೊಂಕಣಿ ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಜರುಗಲಿದೆ. ಪ್ರತಿಷ್ಠಿತ ಡಾಕ್ಟರ್ ಪಿ ದಯಾನಂದ ಪೈ ಅವರಿಂದ ಪ್ರಾಯೋಜಿಸಲ್ಪಟ್ಟ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಹಾಗೂ ಅನುವಾದ ಪ್ರಶಸ್ತಿ ಪ್ರದಾನ ಸಮಾರಂಭ ಇದಾಗಿದ್ದು, ತಲಾ 1 ಲಕ್ಷದ ಪ್ರೋತ್ಸಾಹಧನ, ಫಲಕ ಹಾಗೂ ಸನ್ಮಾನ ಪತ್ರವನ್ನು ಇದು ಒಳಗೊಂಡಿದೆ. ಈ ಬಾರಿ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಪುರಸ್ಕಾರಕ್ಕೆ ಪಾತ್ರರಾಗಲಿರುವವರು ಹಿರಿಯ ರಂಗಕರ್ಮಿ ಶ್ರೀ ಫ್ರಾನ್ಸಿಸ್ ಫೆರ್ನಾಂಡಿಸ್ ಕಾಸಿಯಾ ಅವರು.